ಸರ್, ಇವತ್ತೇನು ಸುದ್ದಿಗೋಷ್ಠಿ ಕರೆದಿದ್ದೀವಿ ಅಂದರೆ, ನಂಜನಗೂಡು ಮೈಸೂರು ಒಂದು ಟೋಲ್ ಇದೆ. ಆ ಟೋಲಲ್ಲಿ ಏನಿವತ್ತು ದುರ್ವ್ಯವಸ್ಥೆ ಇದೆ ಅಂದರೆ, ಆ ಟೋಲಲ್ಲಿ ಆಂಬ್ಯುಲೆನ್ಸ್ ಇದ್ರೂ ಕೂಡ ಇವತ್ತು ಆಂಬ್ಯುಲೆನ್ಸ್ ಇಲ್ಲ. ಕೆಲವು ಸಂದರ್ಭದಲ್ಲಿ ನಾವು ಆಂಬ್ಯುಲೆನ್ಸ್ಗೆ ಏನಾರ ತುರ್ತು ಪರಿಸ್ಥಿತಿ ಇದ್ದಾಗ ಫೋನ್ ಮಾಡಿದ್ರೆ ಡ್ರೈವರ್ ಇಲ್ಲ, ಪೆಟ್ರೋಲ್ ಇಲ್ಲ, ಈ ರೀತಿ ಒಂದು ಸಬೂಬು ಹೇಳ್ತಾ ಇದ್ದಾರೆ. ಎಲ್ಲಿ? ನಂಜನಗೂಡು ಟೋಲಲ್ಲಿ. ಎರಡನೇದಾಗಿ ಅಲ್ಲಿ ಯಾವುದೇ ರೀತಿಯಲ್ಲೂ ಮದ್ಯ ಏನಾರ ನಮ್ಮ ಸಾರ್ವಜನಿಕರ ವೆಹಿಕಲ್ಗಳೇನಾರ ಕೆಟ್ಟು ನಿಂತರೆ ಅದಕ್ಕೆ ಕ್ರೈನ್ ವ್ಯವಸ್ಥೆ ಒಂದು ಚೂರು ಇಲ್ಲ. ಕ್ರೈನ್ ಇದುವರೆಗೂ ಯಾವಾಗ ಫೋನ್ ಮಾಡಿದ್ರು ಕ್ರೈನ್ ವ್ಯವಸ್ಥೆ ಇಲ್ಲ, ಡ್ರೈವರ್ ಇಲ್ಲ, ಅದೇನೇ ಸಮಸ್ಯೆ ಹೇಳ್ತಾ ಇದ್ದಾರೆ. ಇವತ್ತು ಅಲ್ಲಿ ನಾವು ನಂಜನಗೂಡು ಮೈಸೂರಿಗೆ ಏನಾರ ಓಡಾಡಬೇಕಾದ್ರೆ ಎಂಥ ಪರಿಸ್ಥಿತಿ ಅಂದರೆ, ಹಠಾತ್ತವಾಗಿ ಏನಾರ ನಮ್ಮ ವಾಹನಗಳಿಗೆ ಏನಾರ ಆಕ್ಸಿಡೆಂಟ್ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಆಂಬ್ಯುಲೆನ್ಸ್ ವ್ಯವಸ್ಥೆನೇ ಇಲ್ಲ. ನಾವು ಸುಮಾರು 3-4 ಬಾರಿ ಅವ್ರಿಗೆ ಫೋನ್ ಮಾಡಿದ್ರೂ ಕೂಡ ಡ್ರೈವರ್ ಇಲ್ಲ, ಎಲ್ಲ ಹೋಗಿದ್ದಾನೆ, ಪೆಟ್ರೋಲ್ ಇಲ್ಲ, ಕಾರ್ ಕೆಟ್ಟೋಗಿದೆ, ಇದೇ ಒಂದು ಸಬೂಬನ್ನ ಹೇಳ್ಕೊಂಡು ಬಂದಿದ್ದಾರೆ. ಮತ್ತು ಆ ನಂಜನಗೂಡು ರೂಟಲ್ಲಿ ರಾತ್ರಿ ನೀವು ನೋಡ್ಬೋದು, ಯಾವಾಗಲೂ ಕೂಡ ಸ್ಟ್ರೀಟ್ ಲೈಟ್ ಇದ್ರೂ ಕೂಡ ಯಾವಾಗಲೂ ಲೈಟ್ ಆನ್ ಆಗ್ತಾಯಿಲ್ಲ. ಕತ್ತಲ ಒಂದು ಸಾಮ್ರಾಜ್ಯ ಆಗಿದೆ ಯಾವುದು ಆ ನಂಜನಗೂಡು ಟೋಲ್ ರೋಡು. ನಾನು ಸುಮಾರು ಬಾರಿ ರಾತ್ರಿ ಟೈಮ್ ಹೋದಾಗ ನೋಡ್ತೀನಿ, ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಟೋಲಲ್ಲಿ ಸ್ಟ್ರೀಟ್ ಲೈಟ್ನ ಹಾಕೋದೂ ಇಲ್ಲ. ಯಾಕೆ? ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಆ ಟೋಲಲ್ಲಿ ಎಷ್ಟು ಅವ್ಯವಸ್ಥೆ ಇದೆ ಅಂದರೆ, ಇವತ್ತು ಅದ್ರ ಬಗ್ಗೆ ನಾವು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಧ್ವನಿ ಎತ್ತಾ ಇದ್ದೀವಿ. 4ನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ನಂಜನಗೂಡು ಬ್ರಿಡ್ಜು ರಿಪೇರಿ ನಡೀತಾ ಇದೆ. ಅದು ಸುಮಾರು 3-4 ತಿಂಗಳಿಂದನೂ ಕೂಡ ರಿಪೇರಿ ನಡೀತಾ ಇದೆ. ಅಲ್ಲಿ ನಮ್ಮ ರೈತರು ಸಾರ್ವಜನಿಕರು ಬರಬೇಕಾದ್ರೆ ಯಾವೂರು, ಇಮ್ಮಾವು, ಹದ್ನಾರು, ಆಮೇಲೆ ಗೆಜ್ಗಳ್ಳಿ, ಎಲ್ಲ ಊರಿನ ರೈತರು ಕೂಡ ಸುಮಾರು 7-8 ಕಿಲೋಮೀಟ್ರ್ ಸುತ್ಕೊಂಡು ಬರಬೇಕು. ಅದಕ್ಕೆ ಪೆಟ್ರೋಲ್ ಎಷ್ಟು ಖರ್ಚಾಗುತ್ತೆ ನಮ್ಮ ರೈತರಿಗೆ? ಆದ್ದರಿಂದ ನೀವು ಯಾಕೆ ಟೋಲ್ನ ಸಂಗ್ರಹಣೆ ಮಾಡ್ತಾಯಿದ್ದೀರಾ? ಯಾಕೆ ನೀವು ಬೇಗ ದುರಸ್ತಿ ಮಾಡಿಲ್ಲ? ಇದಕ್ಕೆ ಸಂಬಂಧಪಟ್ಟವರು ಯಾಕೆ ಬೇಗ ಅದನ್ನು ಟೋಲ್ನ ರಿಪೇರಿ, ಯಾವುದು ಬ್ರಿಡ್ಜ್ ರಿಪೇರಿ ಇದೆಯಲ್ಲ, ಯಾಕೆ ನೀವು ಬೇಗ ಮಾಡಿಲ್ಲ? ಸುಮಾರು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, 3-4 ತಿಂಗಳಾಗಿದೆ, ಇವತ್ತು ಅದು ರೆಡಿ ಆಗಿಲ್ಲ. ಆದ್ರೂ ಕೂಡ ಟೋಲ್ ಸಂಗ್ರಹಣೆ ಮಾಡ್ತಾವ್ರೆ. ಇದು ಒಂದು ನಮ್ಮ ಮೈಸೂರಿನ ದುರಂತ. ಇನ್ನೊಂದೇನೆಂದರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಆ ಟೋಲ್ ಪಕ್ಕನೇ NH ಹೈವೇ ನೆಕ್ಸ್ಟ್ ಅಂತ ಒಂದು ಹೋಟ್ಲು ಮಾಡಿದ್ದಾರೆ. ಅಲ್ಲಿ ಸಿಗರೇಟ್ ಸೇಯ್ತಾರೆ, ಸಿಗರೇಟ್ ಇಟ್ಟಿದ್ದಾರೆ. ಅದ್ರ ಪಕ್ಕನೇ ಮಹಿಳೆಯರ ಶೌಚಾಲಯ ಇದೆ. ಮಹಿಳೆಯರು ಹೋಗಬೇಕು ಅಂದರೆ ಎಲ್ಲರೂ ಸಿಗರೇಟ್ ಸೇಯ್ತಾ ನಿಂತಿರ್ತಾರೆ. ನಿಮ್ಗೆ ಅದೆಲ್ಲ ದಾಖಲಾತಿಗಳು ಕೊಡ್ತೀನಿ. ಸಿಗರೇಟ್ ಮಾರಿರೋದು ಯಾಕೆಂದರೆ ಇವತ್ತು ಏನು ಟೋಲ್ ಪಕ್ಕ ನಿಮಗೆಲ್ಲ ತಿಳಿದಿರೋಂಗೆ ಸಿಗರೇಟ್ ಮಾರಂಗಿಲ್ಲ. ಅಲ್ಲಿ ಸಂಚಾರ ಮಾಡಬೇಕಾದ್ರೆ ಸುಮಾರು ನೀವು ರಾತ್ರಿ ಹೊತ್ತಾಗ್ಬೋದು, ಬೆಳಿಗ್ಗೆ ಹೊತ್ತಾಗ್ಬೋದು, ಕಾರು, ಬೈಕು ಎಲ್ಲ ಸುಮಾರು ಒಂದು 100 ಬೈಕ್ ನಿಂತಿರ್ತದೆ, 100 ಕಾರ್ ನಿಂತಿರ್ತದೆ. ಸಾರ್ವಜನಿಕರು ಯಾವ ಕಡೆಯಿಂದ ಹೋಗ್ಬೇಕು? ಟೋಲಿಂದ ಹೋಗ್ಬೇಕಾದ್ರೆ ಎಷ್ಟು ದುರವ್ಯವಸ್ಥೆ ಇದೆ. ಇದ್ರ ಬಗ್ಗೆ ಯಾಕೆ ಟೋಲ್ ಅವರು ಗಮನ ತಗೋತಾ ಇಲ್ಲ? ಎಡಭಾಗ ಬಲಭಾಗ ಎರಡೂ ಭಾಗನೂ ಕೂಡ ಅಲ್ಲಿ NH ಹೈವೇ ನೆಕ್ಸ್ಟ್ ಅಂತ ಹೋಟ್ಲು ಮಾಡಿದ್ದಾರೆ. ಅದು ನಿಮಗೆ ದಾಖಲಾತಿ ಕೊಡ್ತೀನಿ. ಅವ್ರಿಗೆ ಯಾವುದೇ ಒಂದು ಪುರವಾಣೆ ಕೊಟ್ಟಿಲ್ಲ, ಪಟ್ಟಣ ಪಂಚಾಯತಿಯಿಂದ ಲೈಸೆನ್ಸ್ ಕೊಟ್ಟಿಲ್ಲ, ಆದ್ರೂ ಕೂಡ ಅವ್ಯವಹಾರವಾಗಿ ಹೋಟ್ಲು ಇಟ್ಕೊಂಡಿದ್ದಾರೆ. ಮಹಿಳೆಯರು ಅಲ್ಲಿ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಸಿಗರೇಟ್ ಸೇಯ್ಕೊಂಡು ನಿಂತಿರ್ತಾರೆ. ಮಹಿಳೆಯರು ಯಾವ ರೀತಿ ಹೋಗಿ ಅಲ್ಲಿ ಸಿಗರೇಟ್ ಶೌಚಾಲಯಕ್ಕೆ ಹೋಗ್ಬೇಕು? ಕೂಡಲೇ ಏನಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ, ಹೈವೇ ರೋಡ್ ಅದು, ಕಾರು ಬೈಕಲ್ಲಿ ಹೋಗ್ಬೇಕಾದ್ರೆ ಎಷ್ಟು ದುರಂತ ಆಗ್ಬೋದು. ಅದಕ್ಕೆ ಯಾರು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂದರೆ ಆ NH ರೋಡಿನ ಟೋಲ್ ಸಂಗ್ರಹಣೆ ಮಾಡೋರು ಅದ್ರ ಬಗ್ಗೆ ಗಮನ ತಗೋಬೇಕು. ಅದು ಫಸ್ಟು ಅಲ್ಲಿ ಎಡಭಾಗ ಬಲಭಾಗ ಏನು ಆ ಹೋಟ್ಲಿದೆ, ಯಾವುದು NH ಹೈವೇ ನೆಕ್ಸ್ಟ್, ಆ ಹೋಟೆಲ್ನ ಫಸ್ಟು ತೆರವು ಮಾಡಿಸಿ. ನಿಮ್ಗೆಲ್ಲರಿಗೂ ಗೊತ್ತಿದೆ ನೋಡಿ, ನಾನು ಅದು RTL ಹಾಕಿ ತೊಗೊಂಡಿದ್ದೀನಿ. ಅವ್ರಿಗೆ ಪಟ್ಟಣ ಪಂಚಾಯಿತಿ ಆಗ್ಬೋದು ಯಾವುದರಿಂದನೂ ಕೂಡ ಒಂದು ಟ್ರೇಡ್ ಲೈಸೆನ್ಸು ಕೊಟ್ಟಿಲ್ಲ.
ಆದ್ರೂ ಕೂಡ ಅವರು ಹೋಟ್ಲು ನಡೆಸ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಸದರಿ ಹೋಟ್ಲನ್ನ ತೆರೆಯುವಾಗ ಸಂಬಂಧಪಟ್ಟ ಕಚೇರಿಯಿಂದ ಪರವಾನಗಿ ತೆಗೆದುಕೊಳ್ಬೇಕು. ಯಾರೂ ಕೂಡ ಅಲ್ಲಿ ತಗೊಂಡಿಲ್ಲ. ಸುಮಾರು ಅಲ್ಲಿ 20ರಿಂದ 25 ಜನಕ್ಕೆ ಅಡುಗೆ ಮಾಡ್ತಾರೆ. ಅದು ಸಿಲಿಂಡ್ರು ಸುಮಾರು 5ರಿಂದ 7 ಸಿಲಿಂಡ್ರ್ ಇದೆ, ಅಡುಗೆ ಮಾಡ್ತಾ ಇರ್ತಾರೆ ಯಾವಾಗಲೂ. ಅದನ್ನು ಕೂಡ ನಿಮಗೆ ದಾಖಲಾತಿ ಕೊಡ್ತೀನಿ. ಆ ಹೋಟ್ಲ್ ಬಗ್ಗೆ ನನ್ನ ಹತ್ರ ವಿಡಿಯೋ ಇದೆ, ಅದು ನಿಮಗೆಲ್ಲ ಕಳಿಸ್ಕೊಡ್ತೀನಿ. ಈ ಥರ ಇರುವಾಗ ಇವತ್ತು ಏನು ಆ ಸಿಲಿಂಡ್ರ್ ಬಗ್ಗೆ ಆಗ್ಬೋದು ಮತ್ತು ಆ ಹೋಟ್ಲು ಆಗ್ಬೋದು, ಅದ್ರ ಬಗ್ಗೆ ಯಾವುದೋ ಒಂದು ಪರವಾನಗಿ ತೊಗೊಂಡಿಲ್ಲ. ಆದ್ರೂ ಕೂಡ ಅವರು ಅಲ್ಲಿ ಅಂಗಡಿ ನಡೆಸ್ತಾ ಇದ್ದಾರೆ, ಹೋಟ್ಲು ನಡೆಸ್ತಾ ಇದ್ದಾರೆ. ಅಲ್ಲಿ ಎಲ್ಲರಿಗೂ ಕೂಡ ಎಷ್ಟು ತೊಂದರೆ ಆಗಿದೆ ಸಾರ್ವಜನಿಕರಿಗೆ ಅಂದರೆ ತುಂಬ ತೊಂದರೆ ಆಗಿದೆ. ನೀವು ಹೋಗ್ಬೇಕಾದ್ರೆ ನೋಡಿ, ಸುಮಾರು 100 ಬೈಕ್ ನಿಂತಿರ್ತದೆ, ಕಾರ್ ನಿಂತಿರ್ತದೆ. ಎಲ್ಲಿ ಹೋಗ್ಬೇಕು? ರೋಡಲ್ಲಿ ಹೋಗೋರು, ಆ ಟೋಲ್ ರೋಡಲ್ಲಿ ಹೋಗೋರು ಹಾರ್ಕೊಂಡು ಹೋಗೋಂಥ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಕೂಡ ಆ ರೈತರು, ಸಾರ್ವಜನಿಕರು ಓಡಾಡೋ ರಸ್ತೆ ಅದು. ಯಾಕೆಂದರೆ ಇದು ಗುಂಡ್ಲುಪೇಟೆ, ಮಾನಂದವಾಡಿ ಅಲ್ಲಿಗೆಲ್ಲ ಹೋಗೋಂಥ ಮೇನ್ ರೋಡ್. ಆದ್ದರಿಂದ ಕೂಡಲೇ ಇದ್ರ ಬಗ್ಗೆ ಏನು ಅಧಿಕಾರಿಗಳಿದ್ದೀರಿ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಕೂಡಲೇ ಹೋಟೆಲ್ನ ಬಂದ್ ಮಾಡಬೇಕು. ಮತ್ತು ಏನು ಟೋಲ್ ಇದೆ ಅಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮತ್ತು ಕ್ರೇನ್ ವ್ಯವಸ್ಥೆ ಮತ್ತು ಅಲ್ಲಿ ಸಿಗರೇಟದ ಮಾರಾಟ ಮಾಡೋದನ್ನು ಕೂಡಲೇ ಬಂದ್ ಮಾಡಬೇಕು. ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಮುಂದೆ ಒಂದು ದಿವಸ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಇನ್ನೊಂದು ಏನಂದರೆ, ನಾನು ಪ್ರತಿಯೊಂದು ದಾಖಲಾತಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಾಗ್ಬೋದು, NH ರೋಡ್ನ ಅಧಿಕಾರಿಗಳಿಗಾಗ್ಬೋದು, ನಮ್ಮ ಮೈಸೂರು ಕಮಿಷನರ್ಗಾಗ್ಬೋದು, DC ಅವ್ರಿಗೆ ಎಲ್ಲರಿಗೂ ಕೂಡ ಒಂದು ಈ ಬಗ್ಗೆ ಒಂದು ಗಮನಕ್ಕೆ ತರ್ತೀನಿ. ಆದ್ದರಿಂದ ಕೂಡಲೇ ಏನು ಅಧಿಕಾರಿಗಳು ಇದ್ದೀರಿ ಇದ್ರ ಬಗ್ಗೆ ತನಿಖೆ ಮಾಡಿ ಆ ಅಂಗಡಿನ ಸಿಗರೇಟ್ ಮಾರೋದನ್ನು ಮತ್ತು ಅಲ್ಲಿ ಟೀ ಮಾಡೋದನ್ನು ಎಲ್ಲನೂ ನಿಲ್ಲಿಸಬೇಕು. ಮತ್ತು ಏನಿವತ್ತು ಆ ರೋಡಲ್ಲಿ ಹೋಗ್ಬೇಕಾದ್ರೆ ಸಾರ್ವಜನಿಕರಿಗೆ ಒಳ್ಳೆ ಉಪಯೋಗ ಆಗೋಂಥ ಒಂದು ಪರಿಸ್ಥಿತಿನ ನೀವು ತರಬೇಕು. ಇಲ್ಲಾಂದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಸರ್. ಅವ್ರಿಗೇನಾಗಬೇಕು? ದುಡ್ಡು ಬರ್ತಾ ಇದೆ ಅಧಿಕಾರಿಗಳಿಗೆ. ಜನ ಸತ್ರೂ ಪರವಾಗಿಲ್ಲ, ಆ ಪರಿಸ್ಥಿತಿ ಬಂದಿದೆ. ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಇವತ್ತು ಕಣ್ಮುಚ್ಕ ಕೂತಿದೆ. ಯಾಕೆ ಇವತ್ತು ನಮ್ಮ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಯಾಕೆಂದರೆ ಅಲ್ಲಿ 24 ಗಂಟೆನೂ ಕೂಡ ವೆಹಿಕಲ್ ಓಡಾಡ್ತಾ ಇರುತ್ತೆ. ಅದ್ರ ಬಗ್ಗೆ ಕೂಡಲೇ ಏನು ಇವತ್ತು ಸರ್ಕಾರದವರು ಇದ್ರ ಬಗ್ಗೆ ಗಮನ ತಗೊಂಡು ಕೂಡಲೇ ಆ ಹೋಟೆಲ್ನ ಮತ್ತು ಮುಚ್ಚಿಸಿ. ಯಾಕೆಂದರೆ ಎಡಭಾಗ ಬಲಭಾಗ ನೀವು ನೋಡ್ಬೋದು, ನಾನು ಅದೆಲ್ಲ ವಿಡಿಯೋ ಕಳಿಸ್ಕೊಡ್ತೀನಿ. ಎಡಭಾಗ ಬಲಭಾಗ ಎರಡು ಕಡೆನೂ ಹೋಟ್ಲು ಮಾಡಿದ್ದಾರೆ. ಯಾವಾಗ ನೋಡಿ ಸಿಗರೇಟ್ ಸಹಿತ ನಿಂತಿರ್ತಾರೆ. ಸಾರ್ವಜನಿಕರು ಎಲ್ಲಿ ಹೋಗೋದು? ಮಹಿಳೆಯರು ಎಲ್ಲಿ ಹೋಗೋದು? ಶೌಚಾಲಯ ಮುಂದೆ ನಿಂತ್ಕೊಂಡು ಸಹಿತ ಇರ್ತಾರೆ. ಆ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಬಂದಿದೆ. ಆದ್ದರಿಂದ ಏನಿವತ್ತು ಅಧಿಕಾರಿಗಳು ಕೂಡಲೇ ಆ ಹೋಟೆಲ್ನ ಮುಚ್ಚಿಸ್ಬೇಕು. ಮತ್ತು ಏನು ಟೋಲು ಅಲ್ಲಿ ದುರ್ವ್ಯವಸ್ಥೆ ಇದೆ ಅದನ್ನೆಲ್ಲ ಒಂದು ವ್ಯವಸ್ಥೆ ಆದಂಥ ಒಂದು ಪರಿಸ್ಥಿತಿ ತರಲಿಲ್ಲ ಅಂದರೆ ನಾವು ನಿಮಗೆ 3ರಿಂದ 5 ದಿವಸ ಟೈಮ್ ಕೊಡ್ತೀವಿ. ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಟೋಲ್ಗೆ ಮುತ್ತಿಗೆ ಹಾಕಬೇಕಾಗುತ್ತೆ. ಸರ್ಕಾರದವ್ರಿಗೆ ಇದು ಕಿವಿ ಮಾತು ಕೊಡ್ತಾ ಇರೋದು ಸ್ವಾಮಿ. ಯಾಕೆ ಅಧಿಕಾರಿಗಳು ಮತ್ತು ಸರ್ಕಾರದವರು ಇದ್ರ ಬಗ್ಗೆ ಗಮನ ಇಲ್ವಾ? ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ನಾವು ಭಾರಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾವ್ರೆ. ಏನು ಆಡಳಿತ ಕೊಡ್ತಾ ಇದ್ದೀರಿ ಸ್ವಾಮಿ? ಎಲ್ಲ ಈ ಥರ ಆಡಳಿತ ಕೊಡ್ತಾ ಇದ್ದೀರಾ. ಆದ್ದರಿಂದ ಇವತ್ತು ನಾನು ಇನ್ನೊಂದು ಕಿವಿ ಮಾತು ಹೇಳ್ತೀನಿ. ಯಾರಿಗೆ BJP ಅವ್ರಿಗೆ, JDS ಅವರು, ಇವರೆಲ್ಲರೂ ಕೂಡ ಬರೀ ನಿಮ್ಮ ವೈಯಕ್ತಿಕವಾಗಿ ಕಚ್ಚಾಡ್ತಾ ಇದ್ದೀರಾ. ಸಾರ್ವಜನಿಕರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ ನೀವು ಯಾರೂ? ಆದ್ದರಿಂದ ಇವತ್ತು ಏನು ಹೋರಾಟಗಾರರಾಗಿ ನಾವೆಲ್ಲರೂ ಕೂಡ ಧ್ವನಿ ಎತ್ತುತ್ತಾ ಇದ್ದೀವಿ. ಇದ್ರ ಬಗ್ಗೆ 3ರಿಂದ 4 ದಿವಸದೊಳಗಡೆ ಇದನ್ನ ಗಮನಕ್ಕೆ ತಗೊಂಡು ಏನಲ್ಲಿ ಅನ್ಯೋನ್ಯವಾಗಿ ವ್ಯವಸ್ಥೆ ಇಲ್ಲ, ಅದನ್ನು ವ್ಯವಸ್ಥೆ ಒಂದು ಸಮೃದ್ಧಿಯಾಗ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆ ರೋಡಲ್ಲೇ ಬೈಕ್ ನಿಂತಿರ್ತದೆ, ಕಾರ್ ನಿಂತಿರ್ತದೆ. ನಾನು ನಿಮ್ಗೆ ಅದು ವಿಡಿಯೋ ಕೊಡ್ತೀನಿ. 24 ಗಂಟೆನೂ ಕೂಡ ಆ ರೋಡಲ್ಲಿ ಏನು ಹೈವೇ ರೋಡ್ ಇದೆ ಆ ರೋಡಲ್ಲೇ ನಿಂತಿರ್ತದೆ. ಏನು ಕಾರು ಬೈಕ್ ಎರಡೂ. ಅದ್ರ ಬಗ್ಗೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ. ಅಲ್ಲೇನಾರ ಅಚಾತುರ್ಯವಾಗಿ ಕೂಡಲೇ ಆಕ್ಸಿಡೆಂಟ್ ಆದರೆ ಅದಕ್ಕೆ ಯಾರು ಹೊಣೆ? ಆದ್ದರಿಂದ ಇವತ್ತು ಏನು ಹೇಳ್ತಾ ಇದ್ದೀವಿ, ಇದಕ್ಕೇನಾರ ಅಲ್ಲಿ ಅಪಘಾತ ಆದರೆ ಅದಕ್ಕೆ ಏನು ಟೋಲ್ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮತ್ತು ಅಧಿಕಾರಿನೇ ಹೊಣೆ ಆಗ್ತೀರಾ. ಇದಕ್ಕೆ ನೀವೇ ಹೊಣೆಗಾರರು.
ನಿಮ್ಮ ಮನೆ ಮತ್ತು ನಿಮ್ಮ ಟೋಲ್ ಮೇಲೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಆದ್ದರಿಂದ ಎಚ್ಚೆತ್ಕೊಂಡು ಕೂಡಲೇ ಏನು ಆ ಟೀ ಅಂಗಡಿಯವ್ರನ್ನ, ನಾವೇನು ಟೀ ಅಂಗಡಿಯವ್ರಿಗೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಮುಂದೆ ತಗೊಂಡೋಗಿ ಮಾಡಿ. ಆ ಟೋಲ್ ಪಕ್ಕನೇ ಇಟ್ಕೊಂಡವ್ರೆ. ಆ NH highway ನೆಕ್ಸ್ಟ್ ಅಂತ ಹೋಟ್ಲಿದೆ, ಅಲ್ಲಿ ನೋಡಿ ಸಿಗರೇಟ್ ಸಹಿತ ಕಮ್ಮಿ ಅಂದರೆ 15-20 ಜನ ನಿಂತಿರ್ತಾರೆ. ಆದ್ದರಿಂದ ಇವತ್ತು ಅಧಿಕಾರಿಗೆ ಕೂಡಲೇ ಆ ಅಂಗಡಿನ ತೆರವು ಮಾಡಿಸಿ, ಇಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಮೈಸೂರು ನಂಜನಗೂಡು ರಸ್ತೆಯಲ್ಲಿ NH ಅಲ್ಲಿ ಏನು ಟೋಲ್ ಇದೆ, ಅಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಪ್ರಯಾಣಿಕರು ತಿರುಗಾಡುವಂಥ ಜಾಗ ಅದು. ಊಟಿ ಮತ್ತು ಗೋಪಾಲಸ್ವಾಮಿ ಬೆಟ್ಟ, ನಂಜನಗೂಡು ದೇವಸ್ಥಾನ, ಬಂಡೀಪುರ ಫಾರೆಸ್ಟು, ಅಲ್ಲಿ ಸಾವಿರಾರು ಜನ ಪ್ರಯಾಣಿಕರು ಹೋಗುವಂತಹ ದಾರಿ. ಅಲ್ಲಿ ಈ ಟೋಲ್ ಏನಿದೆ, ಈ ಟೋಲಲ್ಲಿ ಒಂಥರ ಬಡ್ಡಿ ವ್ಯವಹಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ದಿನ ಬಡ್ಡಿ ಹೋಗಿ ಉಸಿಲಿ ಮಾಡ್ತಾರಲ್ಲ ಆ ಥರ. ರಸ್ತೆಗಳು ಸರಿ ಇಲ್ಲ. ನೀವು ಮೈಸೂರಿಂದ ನಂಜನಗೂಡು ಹೋಗೋ ರಸ್ತೆಗಳು ನೋಡಬೇಕು ಯಾವ ರೀತಿ ಇದೆ ಅಂತ. ಬೀದಿ ದೀಪಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಟೋಲಲ್ಲಿ, ಸರಿಯಾದ ಶೌಚಾಲಯಗಳ ವ್ಯವಸ್ಥೆ ಇಲ್ಲ, ಮತ್ತು ಆಂಬುಲೆನ್ಸ್ನ ವ್ಯವಸ್ಥೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಆ ರಸ್ತೆಯಲ್ಲಿ ತಿರುಗಾಡಬೇಕಾದ್ರೆ ದಾರಿಯಲ್ಲೆಲ್ಲಾದರೂ ವಾಹನಗಳಿಗೆ ಏನಾದರೂ ತೊಂದರೆ ಆದಂಥದ್ದಲ್ಲಿ ಕ್ರೇನ್ಗಳ ವ್ಯವಸ್ಥೆ ಬೇಕು, ಕ್ರೇನ್ ವ್ಯವಸ್ಥೆ ಇಲ್ಲ. ಪೆಟ್ರೋಲ್ ಖಾಲಿ ಆದಾಗ ಪೆಟ್ರೋಲ್ ವ್ಯವಸ್ಥೆ ಮಾಡಿಕೊಡ್ಬೇಕು ಟೋಲ್ ಅವರು, ಅದು ಯಾವುದೇ ವ್ಯವಸ್ಥೆ ಮಾಡಲ್ಲ. ಆದರೆ ಅವ್ರಿಗೆ ಸರಿಯಾಗಿ ಕರೆಕ್ಟಾಗಿ ಟೋಲ್ ಮಾತ್ರ ಕಟ್ಟಬೇಕು. ಟೋಲಿಂದ 20 ಕಿಲೋಮೀಟ್ರ್ ಅಕ್ಕಪಕ್ಕ ಯಾವುದೇ ಹಳ್ಳಿಯ ಜನರಿಗೆ, ಸಾಮಾನ್ಯ ರೈತರಿಗೆ, ಸಾರ್ವಜನಿಕರಿಗೆ ಉಚಿತವಾಗಿ ತಿರುಗಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಆದರೆ ಇವ್ರು ಬಿಡ್ತಾ ಇದ್ದಾರಾ? ರೈತರಿಗೆ ಬಿಡ್ತಾ ಇದ್ದೀರಾ? VIP ಬಿಟ್ಕೊಡ್ತೀರಾ? ಸಾರ್ವಜನಿಕರಿಗೆ ಬಿಡ್ತಾ ಇದ್ದೀರಾ? ಇತ್ತೀಚೆಗೆ ಟೋಲ್ನವ್ರು ಏನು ಅಂದ್ಕೊಂಡಿದ್ದೀರಾ ನೀವು? ಆ ದಿನದ ಬಡ್ಡಿ ವಸೂಲಿ ಮಾಡ್ತಾ ನಿಂತ್ಕೊಂಡಿದ್ದೀರಾ ಅಲ್ಲಿ? ಸಾರ್ವಜನಿಕರಿಗೆ ಏನು ಉಪಯೋಗ ಮಾಡಿಕೊಡ್ತಿದ್ದೀರಾ ನೀವು? ನಿಮಗೆ ಟೋಲ್ನ ಅವಧಿ ಎಲ್ಲಿಂದ ಎಲ್ಲಿವರೆಗೂ ಇದೆ? ಎಷ್ಟು ಗಂಟೆಯವರು ಕಾರ್ಯನಿರ್ವಹಿಸಬೇಕು? ಎಷ್ಟು ಜನ ಕಾರ್ಯನಿರ್ವಹಿಸಬೇಕು? ಟೋಲಲ್ಲಿ ಏನಿದೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ ನೀವು? ಒಬ್ಬ ರೈತರನ್ನ ಅಥವಾ ಹೋದರೆ ರೈತರಿಗೆ ಬಿಡ್ತೀರಾ? ಟ್ರ್ಯಾಕ್ಟರ್ಗಳಿಗೆ ಬಿಡ್ತಾ ಇದ್ದೀರಾ? ರೈತ ಒಬ್ಬ ಕಾರ್ ತೊಗೊಂಡು ಹೋದರೆ ಬಿಡ್ತಾ ಇದ್ದೀರಾ? ಏನು ವ್ಯವಹಾರ ಮಾಡ್ತಾರೆ ಕೂತ್ಕೊಂಡಿದ್ದೀರಾ ಟೋಲಲ್ಲೆಲ್ಲ? ಈ ಕೂಡಲೇ ಸರ್ಕಾರವಾಗಲಿ ಮತ್ತು NH highway ಅಧಿಕಾರಿಗಳೇನಿದೆ, ತಾವು ಎಲ್ಲ ಟೋಲ್ಗಳನ್ನ ಪರಿಶೀಲನೆ ಮಾಡಬೇಕು. ಇತ್ತೀಚೆಗೆ ಟೋಲ್ಗಳೆಲ್ಲ ದಂಧೆಗಳು ಇಳಿದಿದ್ದಾರೆ. ಏನು ಈ NH highway ನಂಜನಗೂಡು ಟೋಲ್ ಇದೆ, ಅದರಲ್ಲೂ ಅಂತೂ ಈ ನಂಜನಗೂಡು ಟೋಲಲ್ಲಿ ಮಾತ್ರ ತುಂಬ ವ್ಯವಹಾರಗಳು ನಡೀತಾ ಇದೆ. ಆ ಪಕ್ಕದಲ್ಲಿ ಹೋಟೆಲ್ಗಳು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅದರಲ್ಲೇ ಸಿಗರೇಟ್ ಮಾಡೋದು, ಬೀಡಿ ಮಾಡೋದು. ಯಾರು ನಿಮಗೆಲ್ಲ ಲೈಸೆನ್ಸ್ ಕೊಟ್ಟಿರೋದು? ಅಲ್ಲಿಗೆ ನಿಮ್ಮ ಹತ್ರ ಅನುಮತಿ ತೊಗೊಂಡಿದ್ದೀರಾ ನೀವು? ಗ್ರಾಮ ಪಂಚಾಯತಿಯಿಂದ ಅನುಮತಿ ತೊಗೊಂಡಿದ್ದೀರಾ? ಪುರಸಭೆಯಿಂದ ಅನುಮತಿ ತೊಗೊಂಡಿದ್ದೀರಾ ನೀವು? ಯಾರು ಅನುಮತಿ ಕೊಟ್ಟಿದ್ದಾರೆ ನಿಮಗೆ ಸಿಗರೇಟ್ ಮಾಡಲಿಕ್ಕೆ, ಬೀಡಿ ಮಾಡಲಿಕ್ಕೆ, ಮಾರಲಿಕ್ಕೆ ಎಲ್ಲ? ಈ ಕೂಡಲೇ ಉನ್ನತ ಅಧಿಕಾರಿಗಳು ನಂಜನಗೂಡು ಟು ಮೈಸೂರು ಏನು NH highway ಇದೆ, ಆ ಟೋಲ್ನ ಪರಿಶೀಲನೆ ಮಾಡಬೇಕು. ಅಲ್ಲಿರೋರನ್ನ ಈ ಕೂಡಲೇ ಕ್ರಮ ತಗೊಂಡು ಏನು ಟೆಂಡರ್ ಕೊಟ್ಟಿದ್ರೆ ಅವ್ರನ್ನ ಈ ಕೂಡಲೇ ಕೂಡ ಅಲ್ಲಿನ ತೆರವುಗೊಳಿಸುವ ಕೆಲಸ ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ವತಿಯಿಂದ ಕೇಳ್ಕೊಳ್ತೀವಿ. ಅದು ಕಾನೂನು ಪ್ರಕಾರವಾಗಿ ಆ ಟೋಲಿಗೆ ಎಷ್ಟು ಜಾಗ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಯಾವುದೇ ಕೂಡ ಹೋಟೆಲ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಆ ಜಾಗನ ಬಿಟ್ಟು ಅದರ ಪಕ್ಕದಲ್ಲಿ ಅವ್ರು ಮಾಡ್ಕೋಬೋದು. ಅಥವಾ ಏನು ಟೋಲಿಗೆ ಅಥವಾ ರೋಡಿಗೆ ಏನು ರೋಡ್ ಕೊಟ್ಟಿದ್ದಾರೆ ಅಲ್ಲಿ ಯಾವುದೇ ಕೂಡ ಪಾರ್ಕಿಂಗ್ ಅಥವಾ ಆ ತಿರುಗಾಡಲಿಕ್ಕೆ ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು. ನೀವೇನು ಮಾಡಿದ್ದೀರಾ? ಟೋಲ್ ಪಕ್ಕನೇ ಹೋಟ್ಲು ಓಪನ್ ಮಾಡ್ಕೊಂಡಿದ್ದೀರಾ. ಯಾರು ಅನುಮತಿ ಕೊಟ್ಟರು ನಿಮಗೆಲ್ಲ ಹೋಟೆಲ್ ಓಪನ್ ಮಾಡೋಕ್ಕೆ? ನಿಮಗೆ ನಿಮ್ಮ ವೈಯಕ್ತಿಕ ಜಾಗಗಳು ನೀವು ಮಾಡ್ಕೊಳ್ಳಿ ಸ್ವಾಮಿ. ರಸ್ತೆಯಲ್ಲಿ ಸಾವಿರಾರು ಜನ ತಿರುಗಾಡ್ತಾ ಇರ್ತಾರೆ. ನೀವು ಅಲ್ಲೆಲ್ಲ ಕಾರ್ಗಳು ಬೈಕೆಲ್ಲ ನಿಲ್ಸ್ಕೊಂಡ್ಬಿಟ್ರೆ ಓಡಾಡೋರಿಗೆ ತೊಂದರೆ ಆಗಲ್ವಾ? ಹಾಗಾಗಿ ಈ ಕೂಡಲೇ ಅದನ್ನು ಪರಿಶೀಲನೆ ಮಾಡಿ ಅವ್ರನ್ನೆಲ್ಲ ತೆರವುಗೊಳಿಸಬೇಕಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಈ ಮೂಲಕ ಕೇಳ್ಕೊಳ್ತೀವಿ.